ಕೊಡ್ತೀವಿ. ಸರ್, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ವದಂತಿ ಇದೆ, ಅದ್ರ ಬಗ್ಗೆ ತಮಗೇನಿದೆ ಮಾಹಿತಿ ಸರ್? ಇಲ್ಲಿ ಕೇಳ್ತಾ ಇದ್ದೀನಿ ನಾನು. ಅವರಿಗೆ ಈಗ ಅವ್ರು ಬರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಅಗತ್ಯ ಇಲ್ಲ. ಏಕೆಂದರೆ ಕಾಂಗ್ರೆಸ್ಸಲ್ಲೇ ಇದ್ದು ಮೊದಲು ಕಾಂಗ್ರೆಸ್ಸಲ್ಲಿ ಆಗಿ 2013 ಹೇಗೆ ನಡ್ಕೊಂಡ್ರು, ಆಮೇಲೆ ಹೇಗೆ ನಡ್ಕೊಂಡ್ರು, ಸಮ್ಮಿಶ್ರ ಸರ್ಕಾರದಲ್ಲಿ ಯಾವ ರೀತಿ ಕೆಲವ್ರನ್ನ ಜೊತೆ ಮಾಡಿಕೊಂಡು ಪಕ್ಷವನ್ನು ಮುಜುಗರಕ್ಕೀಡು ಮಾಡೋದು ಎಲ್ಲ ಗೊತ್ತಿರ್ತಕ್ಕಂಥ ಇತಿಹಾಸ. ಮತ್ತು ಅಲ್ಲಿ ಹೋಗಿ BJPಯಲ್ಲಿ ಮಂತ್ರಿಗಳಾಗಿ ಅಲ್ಲೆಲ್ಲ 2 ಮಂತ್ರಿಗಳು ತಗೊಂಡು ಏನೆಲ್ಲ ಕರೋನಾ ಇನ್ನೊಂದು ವಿಚಾರದಲ್ಲಿ ಹಣ ಲೂಟಿ ಮಾಡಿದ್ರು ನಿಮಗೆ ಗೊತ್ತಿದೆ. ಟಿ ವಿಗಳಲ್ಲಿ ಬಂತು, ಪತ್ರಿಕೆಗಳಲ್ಲಿ ಬಂತು, ಸಾವಿರಾರು ಕೋಟಿ ಹಗರಣ ಆಯಿತು. ಮತ್ತು ಈ ಸರ್ಕಾರ ಹಗರಣವನ್ನು ಬಯಲ್ಗೆಳೆಯೋದಕ್ಕೆ ಎನ್ಕ್ವೈರಿ ಕಮಿಟಿ ಕೂಡ ಹಾಕಿದೆ. ಈಗ ಬಹುಶಃ ಅವ್ರನ್ನ ತಗೊಂಡ್ರೆ ಪಕ್ಷಕ್ಕೆ ಒಂಥರ ಮುಜುಗರ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಪಕ್ಷ ಆ ಒಂದು ಮುಜುಗರಕ್ಕೆ ಒಳಗಾಗ್ತಕ್ಕಂಥ ಪರಿಸ್ಥಿತಿಗೆ ಹೋಗಲ್ಲ ಅಂತೇಳಿ ನನ್ನ. ಸರ್, ಬಟ್ ಅವರು ಕಾಂಗ್ರೆಸ್ಗೆ ಸೇರೋ ಪ್ರಯತ್ನ ಅಥವಾ ನಿಮ್ಮನ್ನು ತೆಗೆದುಕೊಳ್ಳೋ ಪ್ರಯತ್ನ, ಆ ರೀತಿ ಪ್ರಯತ್ನಗಳೇನಾದ್ರು ನಡೆದಿದೆಯಾ ಸರ್? ನನಗೆ ಮಾಹಿತಿ ಸರ್. ಒಂದು ವೇಳೆ BJP ಬಿಟ್ಟರೆ ಏನಾಗುತ್ತೆ ಸುಧಾಕರ್? BJP ಬಿಟ್ಟರೆ ನಾನು ಹೇಳಿದಾಗಲೇ ಕೆಲವರಿಗೆ ಒಂದೇ ತಿಂಗಳು ಒಳಗಾಗ್ತಾರೆ ಅಷ್ಟೇ ಸರ್. ಈಗ ಮೊನ್ನೆ ಏಕೆಂದರೆ ಅದು ಮಾಡಿರ್ತಕ್ಕಂಥ ಕರ್ಮಕಾಂಡ, ಭ್ರಷ್ಟಾಚಾರ, ಕಣ್ಣಿಗೆ ರಾಚುವಂಥ ಆಸ್ತಿಯ ಒಡೆಯಾಗಿದ್ದಾನೆ. ಸಾವಿರಾರು ಕೋಟಿ ಮಾಡಿದ್ದಾನೆ, ಇಲ್ಲಿ ಮಾಡಿದ್ದಾನೆ, ಇಂಗ್ಲೆಂಡಲ್ಲಿ ಮಾಡಿರ್ಬೋದು, ಬೇರೆ ಬೇರೆ ದೇಶದಲ್ಲೆಲ್ಲ ಬಂಡವಾಳ ಮಾಡ್ಕೊಂಡಿದ್ದಾನೆ. ನಿಮ್ಮ ನದಿಯ ಸುತ್ತಮುತ್ತಲೇ 100 ಎಕರೆ ಜಮೀನು ಮಾಡ್ಕೊಂಡಿದ್ದಾನೆ, ಗೊತ್ತಿರೋದೇ ಇಲ್ಲ. ಬೇಕಾಷ್ಟು ಭ್ರಷ್ಟಾಚಾರ ಮಾಡಿದ್ದಾನೆ. ಸೊ ಅದರಿಂದ ಈಗ BJP ಆಡಳಿತದಲ್ಲಿ ಗೊತ್ತಲ್ಲ, ಯಾರು ಸ್ವಲ್ಪ ವಿರುದ್ಧ ಆಗ್ತಾರೋ ಅವ್ರಿಗೆ ED ಹಾಕೋದು, ಇನ್ಕಮ್ ಟ್ಯಾಕ್ಸ್ ಹಾಕೋದು ಬಿಡ್ತಾರೆ. ಅವರು ಇಷ್ಟೆಲ್ಲ ಅನುಭವಿಸಿ ದುಡ್ಡು ಮಾಡಿ BJPಯಲ್ಲಿ ಈಗ ಹೊರಗೆ ಹೋಗ್ತೀನಿ ಅಂತ ಬಿಡ್ತಾರ, ಗಾಳ ಹಾಕಿ ಎಳಿತಾರೆ, ಒಳಗೆ ತಳ್ತಾರೆ. DK ಸರ್, ಈಗ ತಾವು ಚಿಕ್ಕಬಳ್ಳಾಪುರ ಅದು ಸಾಮಾನ್ಯವಾಗಿ ಹೇಳುವಂಥ ಮಾತು ಪಕ್ಷ ಬಲಪಡಿಸ್ಲಿಕ್ಕೆ ಹೇಳ್ತಾರೆ. ಆದರೆ ಕೆಲವು ಅದಕ್ಕೆ ಇತಿಮಿತಿಗಳು ಇರ್ತವೆ, ಅಲ್ಲ ಕೆಲವು ಹೇಳೋಕ್ಕೆ ಬರೋದಿಲ್ಲ. ಇಲ್ಲೇನಾಯಿತು ಚಿಕ್ಕಬಳ್ಳಾಪುರದಲ್ಲಿ ಹೇಳಪ್ಪ ಎಷ್ಟು ಕೋಟಿ ಖರ್ಚು ಮಾಡಿದ್ರು, ನಿಮಗೆಲ್ಲ ಮಾಹಿತಿ ಇದೆ ಎಷ್ಟು ಕೋಟಿ ಖರ್ಚಾಯ್ತು. ಮತ್ತು ಓಟ್ ಬಂತಾ? ಏನು ಗೊತ್ತಿಲ್ಲದೇನೆ 20 ದಿನ ಯಾರು ಅಭ್ಯರ್ಥಿ ಅಂತ ಗೊತ್ತಿಲ್ಲದೆ ಅಂಥವ್ರನ್ನ ಕರ್ಕೊಂಬಂದು ನಾವು ಪ್ರದೀಪನ್ನ ನಿಲ್ಲಿಸಿದ್ವಿ. ನಾವೇನು ಎಷ್ಟಿದೆ ದುಡ್ಡು ಅಂತ ಕೇಳಿದ್ರು, ಕೇಳಿ ಪ್ರದೀಪ್ಗೆ ಕೇಳಿದ್ವಿ ಅಂದ್ಕೊಳ್ಳಿ. ಇದೆ ಅಂದರು, ಆಯ್ತು ನಡಿ ಅಂದ್ವಿ. ಆಯಿತು, ದುಡ್ಡು ಕೊಟ್ಟರು ಬಿಟ್ಟರು ಗೊತ್ತಿಲ್ಲ. ಜನ ಅಂತ ಓಟ್ ಹಾಕಿದ್ರೆ ಇಲ್ವಾ? ದುಡ್ಡು ಕೆಲಸ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹಣ ಇದ್ದಂಥವರಿಗೆ ಮಣೆ ಆಗ್ತಾ ಇದ್ದಾರೆ ಅನ್ನೋ ಒಂದು ವದಂತಿ ಇದೆ, ಏನು ಹೇಳ್ತೀರಿ ಸರ್? ಅಲ್ಲ, ಇವತ್ತು ನಾನು ಪತ್ರಿಕೆಯಲ್ಲಿ ಓದಿದೆ. ಬಹುಶಃ ಅದು ಪಕ್ಷ ಇವೆಲ್ಲ ಗಮನಿಸಬೇಕಾಗುತ್ತೆ. ಬರೀ ಹಣದ ಒಂದು ಲೆಕ್ಕಾಚಾರ ಹಾಕಿದ್ರೆ ತಪ್ಪಾಗುತ್ತೆ. ನಾನು ಬೇಕು ಆದರೆ ಬರೀ ಹಣನೇ ಆದರೆ ತಪ್ಪಾಗುತ್ತೆ. ಎಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡ್ತಾರೆ. ಬಟ್ ಈ ಬಾರಿ ಆ ಥರ ಮಾನದಂಡ ಏನಾದರೂ ಅನುಸರಿಸ್ತಾ ಇದ್ದಾರೆ ಸರ್? ಇಲ್ಲ, ಅವರಿಗೆ ವಿನಬಿಲಿಟಿ ಬೆಕ್ಸಿ ಗೆಲ್ಲಬೇಕು, ಹೆಚ್ಚು ಸೀಟ್ ಬೇಕು. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಕನಿಷ್ಠ 15ರಿಂದ 20 ಸೀಟ್ ಬರದೇ ಇದ್ದರೆ ಸರ್ಕಾರಕ್ಕೆ ಅತಂತ್ರ ಆಗುತ್ತೆ. ಅದಕ್ಕೆ ಪ್ರತಿಯೊಂದು ಕ್ಷೇತ್ರನ ಅಳೆದು ತೂಗಿ ಮಾಡ್ತಾರೆ. ಯಾರು ಏನೇ ಹೇಳಲಿ, ಲೀಡರ್ಸ್ ಜವಾಬ್ದಾರಿ ಇದೆ, ಅವರೆಲ್ಲ ಯೋಚನೆ ಮಾಡ್ತಾರೆ. ಸರ್ಕಾರ ಉಳಿಸ್ಕೋಬೇಕು, ನಾಳೆ ದಿವಸ 5 ವರ್ಷ ನಡೆಸಬೇಕು. ಅದರಿಂದ ಅಲ್ಲಿ ಕೇಂದ್ರದಲ್ಲಿ ಕೂಡ ಬಲ ಸಿಗಬೇಕಂದ್ರೆ ಇಲ್ಲಿ ಹೆಚ್ಚು ಸೀಟ್ ಬರಬೇಕು. 15ರಿಂದ 20 ಸೀಟ್ ಬರೋದಕ್ಕೆ ಏನು ಬೇಕೋ ಅವ್ರು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ.